ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತು ಹುಣಸೂರು ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ಸ್ ಮಂಡೇ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಜಜ್ಜಿ ಮೂಲಂಗಿ ಸಾಂಬಾರು ಮಾಡಿ ಅನ್ನ ಮಾಡಿದೆ. ತಿಂಡಿ ಗಿಂಡಿ ಮಾಡೋಕ್ಕೆ ಟೈಮ್ ಸಾಕಾಗಲಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೂ ಕೂಡ ಇದು ಈಸಿಯಾಗಿ ಊಟ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಡೇನ ಈ ರೀತಿ ಬೆಳಗ್ಗೆ ಅಡುಗೆ ಮಾಡೋದ್ರ ಮುಖಾಂತರ ಶುರು ಮಾಡಿದ್ದೀನಿ. ಸೊ ಈ ಕಡೆ ಸಾಂಬಾರು ಮಾಡಿಕೊಂಡು ಆ ಕಡೆ ಅನ್ನಕ್ಕೆ ಇಟ್ಕೊಂಡು ಬಿಸಿ ಬಿಸಿ ಇರುತ್ತೆ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಅದಾದಮೇಲೆ ನನ್ನ ಮಗಳು ಈ ರೀತಿ ಕಾಲೇಜಿಗೆ ಕಳಿಸ್ಕೊಟ್ಲು. ಕಾಪಿ ಕೊಟ್ಬಿಡು ಒಂದು ಬೇಗ. ನಾನು ತರ್ಲೆ ನೀನು ಕೊಡ್ತೀನಿ. ನೀನು ಕೊಟ್ಬಿಡು ಬೇಗ 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 ಬೇಗ. ಐ ಕಟ್ಬಿಡ್ಲು ಅಪ್ಪ. ಅಗ್ಗಿ ಮಾಡ್ಬಿಡು. ಹೋಯ್ತಿದ್ದೀನಿ ನಾನು ಸ್ಕೂಲಿಗೆ ಹೋಗ್ತಿದ್ದೀನಿ. ನಿಖಿತಂಗೆ ಹೇಳ್ಬಿಟ್ಟು ಬರ್ತೀನಿ ಆಯ್ತಾ. ನನಗೆ ಅಗ್ಗಿ ಬೇಗ ಬೇಗ ಪಪ್ಪಿ ಕೊಟ್ಬಿಡು. ಹೋಗ್ಲಾ ನಾನು. ಲವ್ ಯು ಸೊ ಮಚ್ ಆಯ್ತಾ. ಸೊ ಅಲ್ಲಿಂದ ಮನೆಯಿಂದ ಹೊರಟು ನನ್ನ ಮಗಳು ತುಂಬ ಖುಷಿಯಾಗಿ ಕಳಿಸ್ಕೊಟ್ಲು. ಅದೇ ನನಗೆ ಖುಷಿ ಆಯಿತು. ಸೊ ಬಸ್ಸಿಗೆ ಬಂದು ಬಸ್ಸಲ್ಲಿ ಕೂತಿದ್ದೀನಿ. ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತ, ಇದು ನಮ್ಮ ಕಾಲೇಜಿನ ಎಂಟ್ರೆನ್ಸ್. ಹೋಗ್ತಾ ಇದ್ದೀನಿ ಕಾಲೇಜಿಗೆ ಕೂಡ. ಇವಾಗ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ, ಕ್ಲಾಸಸ್ ಕೂಡ ಕಮೆನ್ಸ್ ಆಗಿದೆ. ಯಾರೆಲ್ಲ ಡಿಗ್ರಿ ಓದ್ತಾ ಇದ್ದಾರೆ ದಯವಿಟ್ಟು ಕಾಲೇಜಿಗೆ ಹೋಗಿ, ಕ್ಲಾಸಸ್ಗಳು ನಡೀತಾ ಇದೆ. ನಿಮ್ಮ ಸಿಲೆಬಸ್ ಶುರು ಆಗಿರುತ್ತೆ. ಲಾಸ್ಟಲ್ಲಿ ಎಕ್ಸಾಮ್ ಟೈಮಲ್ಲಿ ಪರದಾಡೋದಕ್ಕಿಂತ ಎವ್ರಿ ಡೇ ಕ್ಲಾಸ್ಗೆ ಹೋಗಿ ಕ್ಲಾಸಸ್ ಅಟೆಂಡ್ ಮಾಡಿದ್ರೆ ನಿಮಗೂ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಸೊ ಕ್ಲಾಸಿಗೆ ಬರೋವಾಗ ಇನ್ನೊಂದೇನು ಅಂತ ಹೇಳಿದ್ರೆ, ನಾನು ವ್ಲಾಗ್ ಮಾಡುವಾಗ ಪಬ್ಲಿಕಲ್ಲಿ ಆಲ್ಮೋಸ್ಟ್ ನನ್ನ ಸರೌಂಡಿಂಗಲ್ಲಿ ಯಾರು ಕೂಡ ವ್ಲಾಗ್ ಆ ಥರ ಏನು ಮಾಡೋದಿಲ್ಲ. ನಾನು ಶೂಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಶೂಟ್ ಮಾಡ್ಕೊತೀನಿ, ಕ್ಯಾಪ್ಚರ್ ಮಾಡಿಕೊಂಡೆ. ಇದು ನಮ್ಮ ಕಾಲೇಜ್ನಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಬಿಲ್ಡಿಂಗ್ಸ್ ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳಿಗೋಸ್ಕರ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ. ದಯವಿಟ್ಟು ಈ ಸರೌಂಡಿಂಗಲ್ಲಿರುವಂಥವ್ರು, ಎಚ್ ಡಿ ಕೋಟೆ ಸರೌಂಡಿಂಗಲ್ಲಿರೋರು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ನಮ್ಮ ಕಾಲೇಜಿಗೆ ಜಾಯ್ನ್ ಆಗಿ ಅಂತ ಕೇಳ್ಕೊತ, ಅದಾದಮೇಲೆ ನಾನು ನನ್ನ ಸಿಲೆಬಸ್ನ ನೋಡ್ತಾ ಇದ್ದೆ. ನನ್ನ ಸಿಲೆಬಸ್ ಬಂದು ಇನ್ಕಮ್ ಟ್ಯಾಕ್ಸ್ 2 ತೊಗೊಂಡಿದೆ. ಇದರಲ್ಲಿ ಬಿಸ್ನೆಸ್ ಆರ್ ಪ್ರೊಫೆಷನು, ಕ್ಯಾಪಿಟಲ್ ಗೇಯ್ನು, ಸೆಟ್ ಆಫ್ ಕ್ಯಾರಿ ಫಾರ್ವರ್ಡು, ಸೊ ಈ ಟ್ಯಾಕ್ಸ್ ಅಥಾರಿಟಿ ಬಗ್ಗೆ ಇದ್ರ ಬಗ್ಗೆ ಇತ್ತು. ಅದನ್ನು ಸ್ವಲ್ಪ ಹಾಗೆ ಗ್ಲಾನ್ಸ್ ಮಾಡ್ತಾ ಇದೆ ಸಿಲೆಬಸ್ನ. ಇನ್ಕಮ್ ಟ್ಯಾಕ್ಸ್ 2 ಇದಾಗಿದೆ. ಎನ್ ಇ ಪಿ ಸಿಲೆಬಸ್ ಇದಾಗಿದೆ. ಸೊ ಅದಾದಮೇಲೆ ನಾನು ಲೈಬ್ರರಿಲಿ ಸ್ವಲ್ಪ ಹೊತ್ತು ಓದೋಣ ಅಂತ ಹೇಳಿಬಿಟ್ಟು ಲೈಬ್ರರಿ ಕೂಡ ವಿಸಿಟ್ ಮಾಡಿದೆ. ಒಳಗಡೆ ಮೊಬೈಲ್ ಅಲೋ ಇಲ್ಲ, ಸೊ ಹಾಗಾಗಿ ಜಸ್ಟ್ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಅದಾದಮೇಲೆ ಒಂದು ಮ್ಯಾಗ್ಝಿನ್ ಕೂಡ ನಾನು ಓದ್ತಾ ಇದ್ದೆ. ಆಲ್ಮೋಸ್ಟ್ ದಯವಿಟ್ಟು ಯಾರಾದರೂ ಯಾವುದಾದ್ರೂ ಕಾಂಪಿಟೇಷನ್ಗೆ ಪ್ರಿಪೇರ್ ಆಗ್ತಾಯಿದ್ರೆ ಈ ಒಂದು ಸ್ಪರ್ಧಾ ವಿಜೇತ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿ. ಇದರಲ್ಲಿ ಶುರು ಮಾಡೋಕ್ಕೆ ಮುಂಚೆ ಅವರು ಫಸ್ಟು ಒಂದು ಇನ್ಸ್ಪಿರೇಷನ್ ಆಗುವಂತಹ ಸೆಂಟೆನ್ಸ್ಗಳನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನು ಓದೋದ್ರ ಮುಖಾಂತರ ಶುರು ಮಾಡಿ. ಒಂದು ಇನ್ಸ್ಪಿರೇಷನ್ ಬರುತ್ತೆ, ಅದ್ರ ಜೊತೆಗೆ ಮೋಟಿವೇಶನ್ ಕೂಡ ಆಗುತ್ತೆ. ತುಂಬ ಚೆನ್ನಾಗಿರೋ ವರ್ಡ್ಸ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ನಿಜ ಇಲ್ಲಿ ಎಷ್ಟು ಅಂತ ಹೇಳಿದ್ರೆ, ನಾನು ಆ ಒಂದು ಸೆಂಟೆನ್ಸ್ ಓದಿದಾಗ ಅವ್ರು ಹೇಳಿದ್ದು ರೀತಿ, ಅವ್ರು ಕೊಟ್ಟಿರೋ ಮಾಹಿತಿ ತುಂಬ ಚೆನ್ನಾಗಿತ್ತು. ಸೊ ದಯವಿಟ್ಟು ಈ ಒಂದು ಸ್ಪರ್ಧಾ ವಿಜೇತ ಓದೋಕ್ಕೂ ಮುಂಚೆ ಡೈಲಿ ಒಂದ್ಸತಿ ಈ ಒಂದು ಮ್ಯಾಗ್ಝಿನ್ನ ಓದಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಅದಾದಮೇಲೆ ಇಲ್ಲೂ ಕೂಡ ಎಲೆಮರೆಕಾಯಿ ಅಂತಿದ್ದ ಪಠ್ಯದ ವಿಷಯವಾಗಿರುವಂತಹ ಸಾಧಕರು, ಪಠ್ಯಕ್ರಮ ಅಥವಾ ಏನು ಪುಸ್ತಕದ ವಿಷಯವಾಗಿರುವಂತಹವರು ಈ ತುಳಸಿ ಗೌಡ ಅಂತ ಹೇಳಿ ಇವ್ರ ಬಗ್ಗೆ ಕೂಡ ಇಲ್ಲಿ ಒಂದು ಮೋಟಿವೇಶನ್. ಏನಕ್ಕೆ ಅಂದರೆ ಎಲೆಮರೆಕಾಯಿ ಅಂತಿದ್ದವರು ಇವತ್ತು ಪಠ್ಯಪುಸ್ತಕದ ಒಂದು ಕ್ರಮವಾಗಿದ್ದಾರೆ. ಎಷ್ಟು ಚೆನ್ನಾಗಿದೆ. ಅದಾದಮೇಲೆ ನಮ್ಮ ಕಾಲೇಜಲ್ಲಿ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ನಡೀತಾ ಇತ್ತು. ಸೊ ಮಕ್ಕಳು ಕೂಡ NSS ಡಿಪಾರ್ಟ್ಮೆಂಟ್ ಕಡೆಯಿಂದ ಕಾಲೇಜನ್ನು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ರು. ಈ ಮಕ್ಕಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇವರು ಓದೋದ್ರ ಜೊತೆಗೆ ಕಾಲೇಜಿನ ಎಲ್ಲ ಇವೆಂಟ್ಸ್ಗಳಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ, ಎಲ್ಲದರಲ್ಲೂ ಸಪೋರ್ಟಿವ್ ಆಗಿ ನಿಂತ್ಕೊತಾರೆ. ಸೊ ಅದ್ರ ಜೊತೆಗೆ ಇಲ್ಲಿ ನಮ್ಮ ಸರ್ ಕೂಡ ಅಲ್ಲಿ ಮಕ್ಕಳ ಜೊತೆಲಿದ್ದಾರೆ. ನಮ್ಮ ಪದ್ಮಮ್ಮ ಅವರು ಕೂಡ ನಮ್ಮ ಕಾಲೇಜನ್ನು ನೀಟಾಗಿ ಕ್ಲೀನ್ ಮಾಡೋದಕ್ಕೆ ಮಕ್ಕಳ ಜೊತೆಲಿ ಅವರೇ ಮಾಡಬೇಕು, ಅವ್ರಿಗೆ ಮಕ್ಕಳೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ನಾನು ಅಲ್ಲಿ ಸಿಂಪಲ್ಲಾಗಿ ಕ್ಯಾಪ್ಚರ್ ಮಾಡಿಕೊಂಡೆ. ಅದಾದಮೇಲೆ ಕ್ಲಾಸ್ ಮುಗಿಸ್ಕೊಂಡು 3 ಬಸ್ಸು ಕೂಡ ಸ್ಟಾಪ್ ಕೊಡಲಿಲ್ಲ. ಸ್ವಲ್ಪ ಸುಸ್ತಾಗ್ತಾಯಿತ್ತು ಅಂತ ಹೇಳಿ ಇಲ್ಲೇ ಹಾಸ್ಪಿಟ್ಲ್ ಎದುರುಗಡೆ ಒಂದು ಕಬ್ಬಿನ ಜ್ಯೂಸನ್ನು ಕೊಡ್ತಾಯಿದ್ರು. ಸೊ ಅಲ್ಲಿ ಫಸ್ಟ್ ಒಂದು ಸ್ವಲ್ಪ ಕುಡಿದ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಜ್ಯೂಸ್ ಕುಡಿತಾ
ಕುಡಿತಾ ಇದ್ದೆ. 30 ರುಪೀಸ್ ಒಂದು ಗ್ಲಾಸ್ ಆಗಿತ್ತು. ಸೊ ಕುಡಿದು ನೆಕ್ಸ್ಟ್ ಬಸ್ಸಿಗೆ ಅಂತ ಹೇಳಿ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ಅವರು ಅದನ್ನೇ ಹೇಳ್ತಾಯಿದ್ರು, ಪಕ್ಕದಲ್ಲಿರೋರು 3 ಬಸ್ ಹೋಯ್ತಪ್ಪ, ಯಾರೂ ಯಾಕೋ ನಿಲ್ಲಿಸಲೇ ಇಲ್ಲ ಅಂತ ಹೇಳಿ. ನೆಕ್ಸ್ಟ್ಗೆ ನಾನು ಕೂಡ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ಸಿಗೆ ಕಾಯ್ತಾ ಇದ್ದೆ. ಬಸ್ ಸಿಕ್ತು, ಹೊರಟೆ. ಅಲ್ಲಿಂದ ಬಂದು ಮನೆಗೆ ಬಂದಾಗ ನಾನು ಇಲ್ಲಿ ವ್ಲಾಗನ್ನು ಕಂಟಿನ್ಯೂ ಮಾಡಿದ್ದೀನಿ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾನು ಆಫ್ಲೈನಲ್ಲಿ ಶಾಪ್ ಮಾಡಿರುವಂಥದ್ದು ಹುಣಸೂರಿನ ವಿಶಾಲ್ ಮೆಗಾ ಮಾರ್ಟಲ್ಲಿ ಶಾಪ್ ಮಾಡಿದ್ದು. ಒಂದು ಫ್ರಾಕ್ ಶಾಪ್ ಮಾಡಿದ್ದು. ಆಲ್ರೆಡಿ ನನ್ನ ಮಗಳು ವೇರ್ ಮಾಡಿಬಿಟ್ಟಿದ್ದಾಳೆ, ಸೊ ಹಾಗಾಗಿ ಅದನ್ನು ತೋರ್ಸೋಕ್ಕಾಗಲಿಲ್ಲ. ಬಟ್ 2 ಪಿಲ್ಲೋನ ಆರ್ಡ್ರ್ ಮಾಡಿದ್ದು. ನನ್ನ ಮಗಳು ಬೇಕೇ ಬೇಕಮ್ಮ ಅಂತ ಹೇಳಿದ್ಲು ಅಂದ್ಬಿಟ್ಟು. ನೀವು ನೋಡ್ಬೋದು ಕೂಡ, ತುಂಬ ಚೆನ್ನಾಗಿದೆ ಇದು. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನನ್ನ ಮಗಳು ನನಗಿದೇ ಬೇಕಮ್ಮ ಅಂತ ಹೇಳಿದ್ಲು. ಸೊ ಅದಕ್ಕೋಸ್ಕರ ನಾನು ಈ ಪಿಲ್ಲೋನ ತೊಗೊಂಡೆ. ತುಂಬ ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಜಸ್ಟ್ 99 ರುಪೀಸಿಗೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಜಸ್ಟ್ 99 ರುಪೀಸ್ ಪಿಲ್ಲೋ ಇದು. ಸೊ ಅದ್ರ ಜೊತೆಗೆ ಇದು ಕೂಡ ಪರ್ಚೇಸ್ ಮಾಡಿದ್ದೀನಿ. ಎಷ್ಟು ಕ್ಯೂಟಾಗಿದೆ ನೋಡಿ ಇದು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಕ್ಯೂಟಾಗಿದೆ. ನನ್ನ ಮಗಳ ಥರನೇ ಮುದ್ದಾಗಿದೆ. ಸೊ ಹಾಗಾಗಿ ಇದನ್ನು ಕೂಡ ಅಮ್ಮ ನನಗಿದು ಬೇಕು. ಇನ್ನೊಂದು ಏನು ಇನ್ನೊಂದು ಥರದ್ದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಬಟ್ ನನ್ನ ಮಗಳು ಅದು ಬೇಡ ಅಂತ ಅಂದ್ಲು ಅಂದ್ಬಿಟ್ಟು ಇದು ಬೇಕು ಅಂತ ಹೇಳಿದ್ಲು ಅಂತ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ನೀವು ನೋಡ್ಬೋದು ಕೂಡ ಇದರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಇದನ್ನು ನೋಡಿದ್ರೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಕೂಡ ಒಂದನ್ನು ಪಿಲ್ಲೋನ ಪರ್ಚೇಸ್ ಮಾಡಿದೆ. ಎಷ್ಟು ಚೆಂದ ಇದೆ ಅಂತ ಹೇಳಿದ್ರೆ, ನನ್ನ ಮಗಳು ನೆನ್ನೆ ಎಲ್ಲ ಈ ಪಿಲ್ಲೋಸ್ ಜೊತೆನೇ ಆಟ ಆಡ್ತಾಯಿದ್ದು. ಸೊ ಹಾಗಾಗಿ ಅದನ್ನು ಕೂಡ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಒಂದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಏನು ಅಂತ ಹೇಳಿದ್ರೆ, ನೋಡ್ಬೋದು ನೀವು, ಒಂದು ಡ್ರೆಸ್ ಮೆಟೀರಿಯಲ್ಸ್ನ ತರಿಸಿದೆ. ನಾನು ನಿಮಗೆ ಅದನ್ನು ಯಾವ ಥರದ್ದು ಅಂತ ಹೇಳಿ ತೋರಿಸ್ತೀನಿ. ಇದು 660 ರೂಪಾಯಿ ಈ ಡ್ರೆಸ್ ಪೀಸು. ಕಲರ್ ಕೂಡ ಚೆನ್ನಾಗಿತ್ತು. ಅದ್ರ ಜೊತೆಗೆ ರಿವ್ಯೂವರ್ಸ್ ಕೂಡ, ಪರ್ಚೇಸ್ ಮಾಡಿರೋರು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನಾನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಇದು ಡ್ರೆಸ್ಸು. ಓವರಾಲ್ ಡ್ರೆಸ್ ಮೆಟೀರಿಯಲ್ ಈ ರೀತಿ ಇದೆ. ಸೊ ಈ ರೀತಿ ಪ್ಯಾಕಿಂಗ್ ಆಗಿ ಬಂದಿದೆ. ನೀವು ನೋಡ್ಬೋದು ಇದನ್ನು. ಇನ್ನೊಂದು ಅಂತ ಹೇಳಿದ್ರೆ, ಇದು ತುಂಬ ಜನ ರಿವ್ಯೂವರ್ಸು ಪಾಸಿಟಿವ್ ರಿವ್ಯೂ ಇತ್ತು. ಜಸ್ಟ್ 660 ರುಪೀಸ್, 660 ರೂಪಾಯಿಗೆ ನಾನು ಈ ಡ್ರೆಸ್ಸನ್ನು ಆನ್ಲೈನಲ್ಲಿ ಶಾಪ್ ಮಾಡಿರುವಂಥದ್ದು. ಸೊ ನಾನು ಆಲ್ಮೋಸ್ಟ್ ಜಾಸ್ತಿ ಡ್ರೆಸ್ಗಳನ್ನ ಶಾಪ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂತ ಹೇಳಿದ್ರೆ, ಆಲ್ಮೋಸ್ಟ್ ನನ್ನ ಹತ್ರ ಇರುತ್ತೆ. ಎಲ್ಲೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಪರ್ಚೇಸ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಈ ರೀತಿಯಾಗಿ ಪ್ಯಾಕಿಂಗ್ ಬಂದಿದೆ. ಥ್ಯಾಂಕ್ ಯು ಫಾರ್ ಆರ್ಡ್ರಿಂಗ್. ಇಲ್ಲಿ ನೋಡ್ಬೋದು, ಅದು ಕೂಡ ಹಾಕಿದ್ದಾರೆ ಅವರು. ಸೊ ಇಲ್ಲಿ ನೋಡಿ, ಇದು ಪ್ಯೂರ್ಲಿ ಕಾಟನ್ ಅಲ್ಲ, ಪ್ಯೂರ್ಲಿ ಸಿಂಥೆಟಿಕ್ ಅಲ್ಲ, ಮಿಕ್ಸ್ಡ್ ಆಗಿದೆ. ತುಂಬ ನಿಜವಾಗ್ಲೂ ತುಂಬ ಸಾಫ್ಟ್ ಆಗಿದೆ. ಈ ರೀತಿಯಾಗಿ ಇರುವಂಥ ಡಿಸೈನ್ ಇದಾಗಿದೆ. ತುಂಬ ಅಂದರೆ ತುಂಬ ಎಲಿಗೆಂಟ್ ಲುಕ್ಕನ್ನು ಕೊಡುತ್ತೆ ಇದು. ಸೊ ಇದು ಫ್ರಂಟಲ್ಲಿರುವಂಥ ಸಿಂಪಲ್ ಡಿಸೈನು. ನೀವು ನೋಡ್ಬೋದು, ತುಂಬ ಡಿಸೈನ್ ಇದ್ರೂ ಚೆನ್ನಾಗಿ ಕಾಣೋದಿಲ್ಲ. ಸಿಂಪಲ್ ಆಗಿರುವಂಥ ಎಲಿಗೆಂಟ್ ಲುಕ್ಕನ್ನು ಕೊಡುತ್ತೆ. ಇದು 3/4 ಸ್ಲೀವ್ಸ್ ಆಗಿದೆ. 3/4 ಸ್ಲೀವ್ಸಲ್ಲಿ ಕೂಡ ನಿಮಗೆ ಈ ರೀತಿ ಸಿಂಪಲ್ ಡಿಸೈನ್ ಕೂಡ ಕೊಟ್ಟಿದ್ದಾನೆ. ಸೊ 3/4, ಅದ್ರ ಜೊತೆಗೆ ಇದು ಯಾವುದೇ ರೀತಿಯಾದಂಥ ಡಿಸೈನ್ ಇಲ್ಲ ಇದಕ್ಕೆ, ಸಿಂಪಲ್ಲಾಗಿ ಇರುವಂಥದ್ದು. ಸೊ ನೀವು ನೋಡ್ಬೋದು, ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ಈ ಕ್ಲಾತೇ ಡಿಫ್ರೆಂಟ್ ಆಗಿದೆ. ಇದಕ್ಕೆ ಲೈನಿಂಗ್ ಥರದ್ದು ಏನಿಲ್ಲ, ಬಟ್ ಬಟ್ಟೆ ತುಂಬ ಚೆನ್ನಾಗಿದೆ. ಇದು ಯಾವುದೇ ರೀತಿಯಾದ ತುಂಬ ಟ್ರಾನ್ಸ್ಪರೆಂಟ್ ಅಂತ ಏನಿಲ್ಲ, ಚೆನ್ನಾಗಿದೆ. ಸೊ ಪರ್ಚೇಸ್ ಮಾಡಬಹುದು ನೀವು, ವರ್ತ್ ಅಂತ ಅನಿಸುತ್ತೆ.
ನೋಡೋಣ ವೇರ್ ಮಾಡಿದ್ಮೇಲೆ ಹೇಗಿರುತ್ತೆ ಅಂತ ನಾನು ನಿಮಗೆ ಫೋಟೋನ ತೋರಿಸ್ತೀನಿ, ಅಪ್ಲೋಡ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಪ್ಲೀಸ್ ಯಾರಾದರೂ ಇವಾಗ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಅದು ಟಾಪು, ಇದು ಪ್ಯಾಂಟ್ ಕೂಡ ಎಲೆಸ್ಟ್ರಿಕ್ ತುಂಬ ಚೆನ್ನಾಗಿದೆ. ಕೆಲವೊಂದು ಎಲೆಸ್ಟ್ರಿಕ್ಗಳು ಚೆನ್ನಾಗಿರೋದಿಲ್ಲ. ಇದು ಕೂಡ ಚೆನ್ನಾಗಿದೆ, ನೀವು ನೋಡ್ಬೋದು. ಇದು ಅಷ್ಟೇ, ಯಾವುದೇ ಡಿಸೈನರ್ಸ್ ಇಲ್ಲ ಇಲ್ಲಿ ಕೆಳಗಡೆ. ಸೊ ಎಂಟಿ ಆಗಿದೆ. ನೀವು ಇದಕ್ಕೆ ಅಂತಲ್ಲ ಯಾವುದಕ್ಕಾದರೂ ವೇರ್ ಮಾಡ್ಬೋದು ಈ ಪ್ಯಾಂಟನ್ನು. ಬೇರೆ ಟಾಪ್ಗಳಿಗೆ ಇರುವಂಥ ಟಾಪ್ಗಳಿದ್ದರೆ ಸೊ ಅದಕ್ಕೂ ಕೂಡ ವೇರ್ ಮಾಡ್ಬೋದು ನೀವು. ಇದು ಕೂಡ ಸೇಮ್ ಕಲರಿಂಗ್ ಆಗಿದೆ. ಸೊ ಇದರಲ್ಲಿ ಡಿಫ್ರೆಂಟ್ ಆಗಿರುವಂಥದ್ದೇ ದುಪಟ್ಟ. ಈ ವೇಲ್ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಎಲಿಗೆಂಟ್ ಲುಕ್ಕನ್ನು ಕೊಡೋದಕ್ಕೆ ಅದು ಸಿಂಪಲ್ ಆಗಿದೆ. ಇದು ಸ್ವಲ್ಪ ವರ್ಕ್ ಜಾಸ್ತಿ ಇದೆ. ಸೊ ನೋಡ್ಬೋದು ಇಲ್ಲಿ ನೀವು ಈ ರೀತಿಯಾಗಿ ಕಾಣುತ್ತೆ. ಇದು ವೇಲೇ ತುಂಬ ಚೆನ್ನಾಗಿದೆ. ಇದು ಸಾಫ್ಟ್ ಆಗಿದೆ, ನೀಟಾಗಿ ವೇರ್ ಮಾಡ್ಬೋದು ಕೂಡ. ಸೊ ಇದು ಒಂದನ್ನು ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದೆ. ಸೊ ಅದಕ್ಕೋಸ್ಕರನೇ ಯಾವ ಇದರಲ್ಲಿ ತರಿಸಿದ್ದು ಅಂತ ಹೇಳಿದ್ರೆ ಫ್ಲಿಪ್ಕಾರ್ಟಲ್ಲಿ ಇದನ್ನು ಆರ್ಡರ್ ಮಾಡಿದ್ದು. 660 ರುಪೀಸ್ಗೆ ಆರ್ಡರ್ ಮಾಡಿದ್ದು. ನಿಮಗೆ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನ ಸೆಂಡ್ ಮಾಡಿರ್ತೀನಿ, ಬೈ ಮಾಡಿ. ಸೊ ಇದನ್ನು ನನ್ನ ವ್ಲಾಗ್ ಜೊತೆಗೂ ಶೇರ್ ಮಾಡ್ತೀನಿ, ಮತ್ತು ಅದ್ರ ಜೊತೆಗೆ ಶಾಪಿಂಗ್ ಅಂತ ಹೇಳಿ ಸಿಂಪಲ್ ಆಗು ಕೂಡ ಶೇರ್ ಮಾಡಿರ್ತೀನಿ. ದಯವಿಟ್ಟು ಕಂಪ್ಲೀಟಾಗಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ಡ್ರೆಸ್ನ ಔಟ್ಫಿಟ್ ಇದಾಗಿತ್ತು. ಸೊ ತುಂಬ ಅಂದರೆ ತುಂಬ ಡೀಸೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್ ಗೈಸ್. ಬಾಯ್.